ದರ್ಶನ್ಗೆ ಒಂದು ಬೇಲ್ ಇಲ್ಲ, ದರ್ಶನ್ಗೆ ಒಂದು ಬೇಲ್ ಏನಕ್ಕೆ ಬೇಲ್ ಸಿಕ್ಕಲ್ಲ? ರೇಪ್ ನಡೀತಾ ಅದು ತೋರಿಸ್ನಿಲ್ಲ. ಒಂದೇ ಸರ್ ನಮ್ ದರ್ಶನ್ ಬಗ್ಗೆ ಅಷ್ಟು ಕೆಟ್ಟದಾಗೆ ಮಾತಾಡ್ತಾರೆ. ದರ್ಶನ್ ಆಮೇಲೆ ಉಪ್ಪಿಡ್ತಿನ ಹತ್ತಿಂದ ಬೀಡಿ ಸೇದ ಸಿಗರೇಟ್ ತರ್ಸ್ಕೊಂಡ ಅದೆಲ್ಲ ಏನಕ್ಕೆ ಸರ್ ಬೇಕು? ಇವಾಗ್ಲೂ ಬೇಕಾದ್ರೆ ಸರ್ ನಮ್ ಮೊಬೈಲ್ ಆನ್ ಮಾಡಿದ್ರು ಬರೀ ದರ್ಶನ್ದೇ ಬರ್ತದೆ. ಮೀಡಿಯಾದವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ ಗುರುಗಳದ್ದು ಇನ್ನೊಂದ್ಸಲಿ ಪದೇ ಪದೇ ತೋರ್ಸಕ್ ಹೋಗ್ಬೇಡಿ. ಜರ್ಜರ್ತಾ ಹೋಗಿದೆ ದರ್ಶನ್ಗೆ ನೀವು ಇದ್ ಮಾಡ್ತೀರಾ ಅಂತ ನಾವು ಕೇಳ್ಕೊಬರಕ್ ಹೋಗಿ ಊಟ ಮಾಡಕ್ಕೂ ಮನ್ಸು ಬರಲ್ಲ ಸರ್ ನಮ್ಗೆ. ಲಾಡಿ ಚಾರ್ಜ್ ಎಲ್ಲ ಮಾಡಿದ್ರು, ಎಲ್ಲಿ ಕಮ್ಮಿ ಆದ್ರ ಸರ್? ಮೊನ್ನೆ ದರ್ಶನ್ ಸರ್ದು ಬೇಲ್ ರದ್ದಾಯ್ತು, ಅದ್ರ ಬಗ್ಗೆ ಏನ್? ನಮ್ಗೆ ಖುಷಿ ಇರೋದು, ಈಗ ದುಃಖ ಆಗೋಯ್ತು ಸರ್. ಯಾಕೆಂದ್ರೆ ನಮ್ ಗುರುಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ನಮ್ಗೆ ಇದಾಗೋಯ್ತು, ಬೇಜಾರಾಗೋಯ್ತು ಸರ್. ಈಗ ಯಾವ್ದೇ ಟಿವಿ ಮೊಬೈಲ್ ಆನ್ ಮಾಡಿದ್ರು ದರ್ಶನ್ಗೆ ಬೇಲ್ ಇಲ್ಲ, ದರ್ಶನ್ಗೆ ಬೇಲ್ ಇಲ್ಲ ಅಂತ ಕೂಗಿ ಕೂಗಿ ಹೇಳ್ತಾರೆ ಸರ್. ಅವೆಲ್ಲ ಏನಕ್ಕೆ ಸರ್ ಕೂಗಿ ಕೂಗಿ ಹೇಳ್ಬೇಕು? ಏನು ಮಾಡ್ಬಾರ್ದು, ಕೊಲೆ ಏನಾರ ಮಾಡಿದಾನ? ಏನಿಲ್ಲ. ಈಗ ಅಲ್ಲಿ ಮಳವಳ್ಳಿಲಿ ರೇಪ್ ನಡೀತು, ಅದು ಒಂದೇ ಸಲ ತೋರಿಸ್ರು. ನಿಂದು ಎಲ್ಲಿ ತೋರಿಸ್ರು? ಆಮೇಲೆ ಇನ್ನೆಲ್ಲೋ ಒಂದ್ ಜಾಗದಲ್ಲಿ ರೇಪ್ ನಡೀತು, ಅದು ತೋರಿಸ್ನಿಲ್ಲ. ಒಂದೇ ಸಲ ತೋರಿಸ್ಬಿಟ್ರು. ಏನಕ್ಕೆ ಸರ್ ನಮ್ ದರ್ಶನ್ ಬಗ್ಗೆ ಅಷ್ಟು ಕೆಟ್ಟದಾಗೆ ಮಾತಾಡ್ತಾರೆ? ಆಮೇಲೆ ಇದು ಟೋಲ್ ಅಲ್ಲಿ ಸರ್, ಆ ಟೋಲ್ ತೆಗಿಬೇಕಾ ಸರ್? ದರ್ಶನ್ ಹಿಂಗ್ ಬತ್ತವನೆ ನೋಡಿ, ಈ ಗಾಡಿಲಿ ಬತ್ತವನೆ ನೋಡಿ ಅನ್ಬಿಟ್ಟು ಟೋಲ್ದು ತೆಗಿತಾರೆ. ಏನಕ್ಕೆ ತೆಗಿಬೇಕು? ದರ್ಶನ್ ಆಮೇಲೆ ಉಪ್ಪಿಡ್ತಿನ ಹತ್ತಿಂದ ಬೀಡಿ ಸೇದ ಸಿಗರೇಟ್ ತರ್ಸ್ಕೊಂಡ ಅದೆಲ್ಲ ಏನಕ್ಕೆ ಸರ್ ಬೇಕು? ಇವ್ರ ಕೆಲ್ಸ ಏನ್ ಸರ್? ವಿಡಿಯೋ ಮಾಡ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ, ಮಾಡತಕ್ಕಂತೆ ಅದನ್ನ ಒಳ್ಳೆ ರೀತಿಲಿ ತೋರಿಸ್ಬೇಕು. ಮಾತೆತ್ತು ಅವನು ದರ್ಶನ್ ಬಗ್ಗೆ ಇದ್ರ ಬಗ್ಗೆನೆ ಕೆಟ್ಟದಾಗೆ ತೋರ್ಸೋದೆ ಸರ್. ಜೈಲಲ್ಲಿ ಇರೋದು, ಜೈಲಿ ಅದೇನಪ್ಪ, ದರ್ಶನ್ಗೆ ಒಂದು ಬೇಲ್ ಇಲ್ಲ, ದರ್ಶನ್ಗೆ ಒಂದು ಬೇಲ್ ಏನಕ್ಕೆ ಬೇಲ್ ಸಿಕ್ಕಲ್ಲ? ಇವ್ರು ಸುಮ್ನೆ ಇರ್ಬೇಕು ತಾನೆ. ಟಿವಿಯವ್ರು ಒಂದ್ಸಲಿ ತೋರಿಸ್ಬಿಟ್ಟು ಸುಮ್ನೆ ಇರ್ಬೇಕು ಸರ್. ಇವಾಗ್ಲೂ ಬೇಕಾದ್ರೆ ಸರ್ ನಮ್ ಮೊಬೈಲ್ ಆನ್ ಮಾಡಿದ್ರು ಬರೀ ದರ್ಶನ್ದೇ ಬರ್ತದೆ. ಏನಕ್ಕೆ ಬರ್ತದೆ ದರ್ಶನ್ದು? ಅವ್ರ ಮನೆಯಾಗ ಹೋಗಿ ವಿಡಿಯೋ ತೆಗಿತಾರೆ, ಅವನ್ ಜೈಲ್ಗೆ ಹೋದ್ರು ವಿಡಿಯೋ ತೆಗಿತಾರೆ. ಏನಕ್ಕೆ ತೆಗಿತಾರೆ? ನಾನ್ ಹೇಳೋದು ಇಷ್ಟೇ ಸರ್, ವಿಡಿಯೋದವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ ಗುರುಗಳದ್ದು ಇನ್ನೊಂದ್ಸಲಿ ಪದೇ ಪದೇ ತೋರ್ಸಕ್ ಹೋಗ್ಬೇಡಿ. ಜೀವಾವಧಿ ಶಿಕ್ಷೆ ಅಲ್ಲಿ ಇನ್ನೂ ಏನು ತೀರ್ಪು ಕೊಟ್ಟೇ ಇಲ್ಲ, ಆಗ್ಲೇ ಜೀವಾವಧಿ ಶಿಕ್ಷೆ ಆಗುತ್ತೆ. ಅದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾರೆ? ಇವ್ರೇನು ನೋಡಕ್ ಹೋಗಿದ್ರ ಸರ್? ಇವ್ರು ಹೈಕೋರ್ಟ್ ಅಲ್ಲಿ ಇವರು ಕೇಳ್ಕೊಬರಕ್ ಹೋಗಿದ್ರ? ಜರ್ಜರ್ತಾ ಹೋಗಿದೆ ದರ್ಶನ್ಗೆ ನೀವು ಇದ್ ಮಾಡ್ತೀರಾ ಅಂತ ನಾವು ಕೇಳ್ಕೊಬರಕ್ ಹೋಗಿದ್ರ? ಏನಿಲ್ಲ. ಯಾಕೆ ಕೇಳ್ಬೇಕಾದ್ರ? ಈಗ ನಮ್ಗೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ. ಈಗ ಹಂಗಂದಾಗ ಸರ್, ಈಗ ಊಟ ಮಾಡ್ತಾ ಇರೋರು, ಈಗ ನಾವು ಊಟ ಮಾಡ್ತಾ ಇರ್ತೀನಿ ಅಂದ ತಕ್ಷಣ ಊಟ ಮಾಡಕ್ಕೂ ಮನ್ಸು ಬರಲ್ಲ ಸರ್ ನಮ್ಗೆ. ಏನಕ್ಕೆ ಬರಲ್ಲ? ನಮ್ ಗುರುಗಳಿಗೆ ಹಿಂಗ ಆಗೋಯ್ತಲ್ಲ ಅನ್ನೋದು ನಮಗೂ ಚಿಂತೆ ಇರ್ತದೆ ಸರ್. ನಿಜಲ್ಲಿ ಹೇಳ್ಬೇಕಂದ್ರೆ ಸರ್, ಆ ತಾಯಿ ಚಾಮುಂಡೇಶ್ವರಿ ಇರೋದ್ರಿಂದ ನಮ್ ಗುರುಗಳಿಗೆ ಏನೂ ಆಗಲ್ಲ ಸರ್. ಬೇಲಿಂದ ಬಂದೇ ಬರ್ತಾರೆ, ಅದು ನಂಬಿಕೆ ನನ್ಗೆ ಐತೆ ಸರ್. ಮತ್ತೆ ಅಭಿಮಾನ ಕಮ್ಮಿ ಆಯ್ತವ್ರೆ ಎಲ್ಲಿ ಸರ್ ಕಮ್ಮಿ ಆಯ್ತಿದಾರೋ? ಅದ್ರ ಬಗ್ಗೆ ಸರ್ ಎಲ್ಲಿ ಕಮ್ಮಿ ಆಯ್ತಿದಾರೆ ಹೇಳಿ? ಈಗ ಫಸ್ಟ್ ಸ್ಟಾರ್ಟಿಂಗು ದರ್ಶನ್ ಜೈಲ್ಗೆ ಹೋದಾಗ ಬಳ್ಳಾರಿ, ಹುಬ್ಳಿ, ದಾವಣಗೆರೆಯಿಂದ ಸುಮಾರು ಜನ ಬಂದ್ರು ಸರ್. ಬೆಂಗಳೂರಲ್ಲಿ 3/4% ಜನ ಸೇರಿದ್ರು ಸರ್. ಲಾಠಿ ಚಾರ್ಜ್ ಎಲ್ಲ ಮಾಡಿದ್ರು. ಎಲ್ಲಿ ಕಮ್ಮಿ ಆದ್ರ ಸರ್? ಆಗಿಲ್ಲ. ಇವತ್ತು ಅರೆಸ್ಟ್ ಮಾಡ್ಕೊ ಹೋದಾಗ ದರ್ಶನ್ ಮನೆ ತಕ್ಕೆ ಎಷ್ಟು ಜನ ನಿಂತಿರು ಗೊತ್ತಾ ಸರ್? ಲೆಕ್ಕ ಹಾಕೊಳಕ್ಕಾಗಲ್ಲ, ಅಷ್ಟು ಜನ ನಿಂತಿರು ಸರ್. ಏನ್ ಮಾಡ್ಕೊಳಕ್ ಆಯ್ತದೆ ಸರ್? ಈಗ ಬೇಗ ಹೊರಗೆ ಬರ್ಲಿ ಅಂತೀರಾ ಸರ್? ನನ್ಗೆ ಆದಷ್ಟು ಬೇಗ ಹೊರಗೆ ಬಂದ್ರೆ ನಂಗೆ ಅದೇ ಸಂತೋಷ ಸರ್. ಓಕೆ.